ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಹೋಪ್ ನನ್ನ ವಿಡಿಯೋಗಳು ನಿಮಗೆ ಅರ್ಥ ಆಗ್ತಾ ಇದ್ದಾವೆ ಅನ್ಕೋತೀನಿ. ಅದಕ್ಕೋಸ್ಕರ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ, ಪರ್ಸನಲಾಗಿ DM ಮಾಡಿ ಹೇಳ್ತಾ ಇದ್ದಾರೆ, ಚೆನ್ನಾಗಿದೆ, ಒಳ್ಳೆಯದಿದೆ ಸರ್, ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಇದ್ದಾರೆ. ಥ್ಯಾಂಕ್ ಯು ಫಾರ್ ಒಂದು ಅಪ್ರಿಷಿಯೇಟ್ ಮಾಡಿ ನಾನು ಮಾಡುತ್ತಿರುವಂಥ ಒಂದು ಸಣ್ಣ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಿಯನ್ನು ಹಾಕ್ತಾ ಇದ್ದೀರಾ. ಥ್ಯಾಂಕ್ ಯು. ಅದೇ ರೀತಿ ನಿಮ್ಮ ಒಂದು ಪ್ರೀತಿ ಅಭಿಮಾನ ಇದೇ ರೀತಿ ನನ್ನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೆ ಇರಲಿ ಸ್ನೇಹಿತರೆ. ಹಾಗಾದರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಅವರಿಗೆ ದಯವಿಟ್ಟು ರಿಕ್ವೆಸ್ಟ್ ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ನಾನು ಒಂದು ಒಳ್ಳೆಯ ವಿಚಾರಗಳು ನನ್ನ ವಿಡಿಯೋಗಳು ನಿಮ್ಮ ಹತ್ರ ತಲುಪ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ ಏನಾದರೂ ಒಂದು ನಿಮಗೆ ಹೆಲ್ಪ್ ಆಗ್ತಾ ಇದೆಯೇ ಅನ್ನುವುದರ ಬಗ್ಗೆ ನನಗೆ ತಿಳಿಯುತ್ತೆ ಸ್ನೇಹಿತರೆ. ಎನಿವೇಸ್, ನಮ್ಮ ಒಂದು ಸಬ್ಜೆಕ್ಟ್ಗೆ ಬರೋಣ. ಏನು ಅಂತಂದರೆ ಕರಿಯರ್ ಗೈಡ್. ಲಾಸ್ಟ್ 2 ವಿಡಿಯೋಗಳಲ್ಲಿ ನಾವು ಸೈನ್ಸ್ ಗ್ರೂಪು ಆಮೇಲೆ ಆರ್ಟ್ಸ್ ಗ್ರೂಪ್ ಬಗ್ಗೆ ಸವಿಸ್ತಾರವಾಗಿ ನೋಡಿದ್ವಿ ಸ್ನೇಹಿತರೆ. ಮೋಹಕ್ ಅವ್ರದ್ದು ಒಂದು PDF ಇತ್ತು, ಅದ್ರ ಬಗ್ಗೆ ನಾವು ಸ್ಕ್ರೀನ್ ಶೇರ್ ಮಾಡಿಕೊಂಡು ಯಾವ PU 10th ಆದಮೇಲೆ PUCಯಲ್ಲಿ ಏನೇನು ತೊಗೋಬೇಕು ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ದೀವಿ. ತುಂಬಾ ಎಲ್ರಿಗೂ ಇಷ್ಟವಾಗಿದೆ. ಇದೇ ರೀತಿ ಸರ್ ಇನ್ನೂ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದರು ಜನರು. ಅದಕ್ಕೋಸ್ಕರ ಮತ್ತೆ 3ನೇ ಭಾಗವಾಗಿ ಇವಾಗ ಕಾಮರ್ಸ್ ಬಗ್ಗೆ ನಾವು ಅದರ ಬಗ್ಗೆ ಒಂದು ವಿಸ್ತರಣೆಯನ್ನು ನೋಡಿಕೊಳ್ಳೋಣ ಸ್ನೇಹಿತರೆ. ಓಕೆ, ಲೆಟ್ಸ್ ಸಿ. ಬನ್ನಿ ಸ್ನೇಹಿತರೆ, ನೋಡೋಣ ಏನಿದೆ ಇದರಲ್ಲಿ. ಈ ಕಾಮರ್ಸ್ ಫೀಲ್ಡಲ್ಲಿ ಅವೈಲೇಬಲ್ ಡಿಗ್ರಿ ಏನೇನಿದ್ದಾವೆ, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಏನು ಪಡೆಯಬಹುದು. ಬರೀ ನಮಗೆ ತಿಳಿದಿರೋ ಹಾಗೆ ಓನ್ಲಿ ಒಂದು BSc ಇದೆ ಸರ್, ಒಂದು BA ಇದೆ, ಆಮೇಲೆ ಒಂದು BCom ಇದೆ ಅನ್ನೋಂಥದ್ದು ಅಷ್ಟೇ ನಮ್ಮ ಮೈಂಡಲ್ಲಿ ಇದೆ ಸ್ನೇಹಿತರೆ. ಬಟ್ ಇಲ್ಲಿ ನೋಡಿದರೆ ಸುಮಾರು ಡಿಫ್ರೆಂಟ್ ಟೈಪ್ ಆಫ್ ಡಿಗ್ರೀಸ್ಗಳಿದ್ದಾವೆ ಸ್ನೇಹಿತರೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಕಾಮರ್ಸಲ್ಲಿ BCom ಬ್ಯಾಚುಲರ್ ಇನ್ ಕಾಮರ್ಸ್ ಇದೆ, 3 ವರ್ಷದ ಕೋರ್ಸು. ಆಮೇಲೆ BCom ಹಾನರಬಲ್ ಬ್ಯಾಚುಲರ್ ಇನ್ ಕಾಮರ್ಸ್ ಇದು ಹಾನರಬಲ್ ಅಂತಿದೆ. BSc ಫೈನಾನ್ಸ್ ಬ್ಯಾಚುಲರ್ ಆಫ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್. BSc ಫೈನಾನ್ಸ್ ಇದು ಕೂಡ ಒಂದು ಸ್ಟ್ರೀಮ್ ಇದೆ. BScಯಲ್ಲಿ ಫೈನಾನ್ಸ್ ಮಾಡ್ಬೋದು. ಬ್ಯಾಚುಲರ್ ಆಫ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್ ಅದು ಕೂಡ 3 ವರ್ಷದ ಕೋರ್ಸ್ ಇದೆ ಸ್ನೇಹಿತರೆ. BBA ಫೈನಾನ್ಸ್ ಬ್ಯಾಚುಲರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್. BFA ಬ್ಯಾಚುಲರ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್, BFA ಕೋರ್ಸ್. BCom ಪ್ರೊಫೆಷ್ನಲ್ ಬ್ಯಾಚುಲರ್ ಇನ್ ಕಾಮರ್ಸ್ ಪ್ರೊಫೆಷ್ನಲ್. ಆಮೇಲೆ ಕೆರಿಯರ್ ಪ್ರಾಸ್ಪೆಕ್ಟ್ಸ್, ಗೋ ಫಾರ್ ಹೈಯರ್ ಸ್ಟಡಿ ಇನ್ ಎಕನಾಮಿಕ್ಸ್, ಫೈನಾನ್ಸ್, ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಆರ್ ಸೋಷಿಯಲ್ ವರ್ಕ್. ಯಾವಾಗ ನಾವು ಹೈಯರ್ ಸ್ಟಡಿ ಪ್ಲ್ಯಾನ್ ಮಾಡ್ತೀವಿ, ಜಾಯಿನ್ ಗೌರ್ಮೆಂಟ್ ಆರ್ಗನೈಸೇಷನ್ ಲೈಕ್ ಪ್ಲ್ಯಾನಿಂಗ್ ಕಮಿಷನ್, CAG, IMF ಎಕ್ಸೆಟ್ರಾ. ಇಷ್ಟೆಲ್ಲ ಇದ್ದಾವೆ ನೋಡಿ. ಏನು ಮಾಡ್ತಾಯಿದ್ದೀವಿ, ಸೈನ್ಸ್ ಬಿಟ್ಟು ನಿನಗೆ ಕರಿಯರೇ ಸಿಗಲ್ಲ. ಸೈನ್ಸ್ ಬಿಟ್ಟು ನೀನು ಆರ್ಟ್ಸ್ ಮಾಡಿದ್ದಾರೆ ಅಥವಾ ಕಾಮರ್ಸ್ ಮಾಡಿದ್ದಾರೆ, ಏನಪ್ಪ ನೀನು ಸಾಧನೆ ಮಾಡ್ತೀಯಾ ಎನ್ನುವರು ಸುಮಾರು ಜನ ಇದ್ದಾರೆ. ಬಟ್ ನೋಡಿ ಸ್ನೇಹಿತರೆ, ಕರಿಯರ್ ಪ್ರಾಸ್ಪೆಕ್ಟ್ಸ್ ಯಾವ ರೀತಿ ಇರುತ್ತೆ. ಗೋ ಫಾರ್ ಹೈಯರ್ ಸ್ಟಡೀಸ್, ಎಕನಾಮಿಕ್ಸು, ಫೈನಾನ್ಸು, ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಅಥವಾ ಸೋಷಿಯಲ್ ವರ್ಕ್ಗಳಲ್ಲಿ. ಜಾಯಿನ್ ಗೌರ್ಮೆಂಟ್ ಆರ್ಗನೈಸೇಷನ್, ಗೌರ್ಮೆಂಟ್ ರನ್ ಮಾಡುವಂಥ ಆರ್ಗನೈಸೇಷನ್ಗಳು. ಪ್ಲ್ಯಾನಿಂಗ್ ಕಮಿಷನ್ ಅಂದರೆ ನೀತಿ ಆಯೋಗ, ಆಮೇಲೆ CAG, ಆಮೇಲೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಆಮೇಲೆ ಜಾಯಿನ್ ಫೈನಾನ್ಷಿಯಲ್ ಆರ್ಗನೈಸೇಷನ್ ಲೈಕ್ ಬ್ಯಾಂಕಿಂಗ್ ಸೆಕ್ಟರ್ ಇದೆ, ಇನ್ಶೂರೆನ್ಸ್ ಇದೆ, ಸ್ಟಾಕ್ ಬ್ರೋಕಿಂಗ್ ಇದೆ ಎಕ್ಸೆಟ್ರಾ. ಬ್ಯಾಂಕಿಂಗ್ ಸೆಕ್ಟರಲ್ಲಿ PDO ಪೋಸ್ಟ್ ಬರ್ತಾನೆ ಇರ್ತವೆ ಸ್ನೇಹಿತರೆ. ಪ್ರೊಬೆಷನರಿ ಆಫೀಸರ್ ಪೋಸ್ಟ್ ಬರ್ತಾನೆ ಇರ್ತವೆ. ಸುಮಾರು ಅಪಾರ್ಚುನಿಟೀಸ್ ಇದ್ದಾವೆ ಸ್ನೇಹಿತರೆ. ಬಟ್ ವಿ ಶುಡ್ ನೋ ಹೌ ಟು ಟೇಕ್. ಆಮೇಲೆ ಸ್ಟಾಕಲ್ಲಿ ಮಾಡ್ಬೋದು. ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಸುಮಾರು 24 ಇನ್ಶೂರೆನ್ಸ್ ಕಂಪನಿಗಳು ನಮ್ಮ ಈ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ನಾವು ಇಷ್ಟೆಲ್ಲ ಮಾಡ್ಬೋದು. ಕನ್ಸಲ್ಟೇಷನ್ ಇನ್ ಟ್ಯಾಕ್ಸೇಷನ್, ಟ್ಯಾಕ್ಸ್ ಕನ್ಸಲ್ಟೇಷನ್ ಅಂತಾರಲ್ಲ, ಕನ್ಸಲ್ಟಿಂಗ್ ಇನ್ ಟ್ಯಾಕ್ಸೇಷನ್, ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಕಂಪ್ನಿ ಲಾಸ್. ಇಷ್ಟು ಡೀಪ್ ಇದೆ ನೋಡಿ ಸ್ನೇಹಿತರೆ. ಏನಿಲ್ಲಪ್ಪ BSc ಬಿಟ್ಟು ಏನಿಲ್ಲ ಅಂದವರಿಗೆ
ಒಂದು ಕಣ್ಣು ತೆರೆದು ನೋಡಬೇಕು ಇಷ್ಟೆಲ್ಲ. ಕಾರ್ಪೊರೇಟ್ ಸೆಕ್ಟರು, ಪ್ರೈವೇಟ್ ಜಾಬ್ಸ್ ಇದ್ದಾವೆ, ಫೈನಾನ್ಸ್ ಇದೆ, ಅಕೌಂಟಿಂಗ್ ಇದೆ, ರಿಸರ್ಚ್ ಆ್ಯಂಡ್ ಅಕಾಡೆಮಿಕ್ಸ್ ಇದೆ, R&A, ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮ್. ಈವನ್ BCom ಮಾಡಿಕೊಂಡು IAS, UPSC ಆಗಲಿ, KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಲಿ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಲಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಲಿ, ನಾವು ಅದರಲ್ಲಿ ಕೂಡ ಎಕ್ಸಾಮ್ ಕೊಡಬಹುದು ಸ್ನೇಹಿತರೆ. ಸ್ಟಾರ್ಟ್ ಓನ್ ವೆಂಚರ್ ಇನ್ ಫೈನಾನ್ಷಿಯಲ್ ಪ್ರಾಕ್ಟೀಸ್. ಏನೂ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಫೈನಾನ್ಷಿಯಲ್ ಪ್ರಾಕ್ಟೀಸ್ ಮಾಡಬಹುದು. ನಮ್ಮದೇ ಆದ ಕನ್ಸಲ್ಟೆಂಟ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಏಜೆನ್ಸಿಗಳನ್ನು ಮಾಡಿಕೊಂಡು ನಾವು ನಮ್ಮದೇ ಓನ್ ಸೆಟಪ್ಪನ್ನು ಮಾಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾವು ಒಂದು ಕೆಲಸ ಮಾಡಿದರೆ ಮಾತ್ರ ನಾವು ಸಾಧನೆ ಮಾಡ್ತೀವಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದು ಬಂದು, ಸರ್ಟಿಫಿಕೇಟ್ ಅವೈಲೇಬಲ್ ಅಲಾಂಗ್ ವಿತ್ ಆರ್ ಆಫ್ಟರ್ 12 ಆರ್ ಬ್ಯಾಚುಲರ್ ಡಿಗ್ರಿ ಇನ್ ಕಾಮರ್ಸ್. 10th ಆದ ಕೂಡಲೇ ನಾವು BCom PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡಿಕೊಂಡು ಆಮೇಲೆ ಮುಂದೆ ಡಿಗ್ರಿ ಮಾಡಬೇಕು, ಆಮೇಲೆ ಹೈಯರ್ ಸ್ಟಡಿ ಮಾಡಬೇಕು. ಈ ರೀತಿ ಇದೆ ಸ್ಟೆಪ್ ಬೈ ಸ್ಟೆಪ್ಪು. 12th ಆರ್ ಬ್ಯಾಚುಲರ್ ಡಿಗ್ರಿ ಇನ್ ಕಾಮರ್ಸ್. 12th ಆದಮೇಲೆ ಕೂಡ ನಾವು ಇದನ್ನು ಮಾಡಬಹುದು, ಅಥವಾ ಡಿಗ್ರಿ 3 years ಡಿಗ್ರಿ ಇನ್ ಕಾಮರ್ಸ್ ಮಾಡಿಕೊಂಡು ಇದು ಮಾಡಬಹುದು. CA ಪ್ರತಿಯೊಬ್ಬರಿಗೆ ಗೊತ್ತು ಸ್ನೇಹಿತರೆ. ನಾನು ಡಾಕ್ಟರ್, ನನ್ನ ಮನೆಯಲ್ಲಿ ಎಲ್ಲರೂ ಡಾಕ್ಟರ್ ಇದ್ದಾರೆ, ಅಥವಾ ನನ್ನ ಮನೆಯಲ್ಲಿ ಎಲ್ಲರೂ ಇಂಜಿನಿಯರ್ ಇದ್ದಾರೆ, ತುಂಬಾ ಶ್ರೀಮಂತಿದ್ದಾರೆ, ಅಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ಬಟ್ ಆ ಸಂಪಾದನೆಯನ್ನು ಯಾವ ರೀತಿ ಸೇವ್ ಮಾಡಬೇಕು ಅಂತಂದರೆ ಇವ್ರ ಹತ್ರ ಹೋಗಬೇಕು. ಯಾರು? ಚಾರ್ಟೆಡ್ ಅಕೌಂಟೆಂಟ್, CS ಕಂಪ್ನಿ ಸೆಕ್ರೆಟರಿ, CWA ಕಾಸ್ಟ್ ವರ್ಕ್ಸ್ ಅಕೌಂಟೆಂಟ್, CFA ಸರ್ಟಿಫೈಡ್ ಫೈನಾನ್ಸ್ ಅನಾಲಿಸ್ಟ್, CFP ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್, CIB ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, CSB ಸರ್ಟಿಫೈಡ್ ಸ್ಟಾಕ್ ಬ್ರೋಕರ್, CIA ಸರ್ಟಿಫೈಡ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್, ಆಮೇಲೆ ಸರ್ಟಿಫೈಡ್ ಅಕ್ಯುರಸಿ, NSE ಸರ್ಟಿಫಿಕೇಷನ್ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವತಿಯಿಂದ ಸರ್ಟಿಫಿಕೇಷನ್, BSc ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ವತಿಯಿಂದ ಸರ್ಟಿಫಿಕೇಷನ್ ಕೋರ್ಸ್. ಫಾರ್ ಮೋರ್ ಡೀಟೇಲ್ಸ್ ಆಫ್ ಸರ್ಟಿಫಿಕೇಷನ್ ವಿಸಿಟ್ ಮೋಹಿತ್ ಮಂಗಲ್ ಅವರು ಮಾಡಿರುವಂಥ PDF ಅಲ್ಲಿ ವಿಸಿಟ್ ಮಾಡಿದರೆ ಇನ್ನೂ ಹೆಚ್ಚಿನ ಕ್ಲಾರಿಫಿಕೇಷನ್ ನಿಮಗೆ ದೊರಕಬಹುದು ಸ್ನೇಹಿತರೆ. ಅದಲ್ಲದೆ ಕಾಲೇಜ್ ವಿತ್ ಅಡ್ಮಿಷನ್ ಬೇಸ್ಡ್ ಆನ್ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ ಸ್ನೇಹಿತರೆ. ಬರೀ ನೀಟ್ ಮಾಡ್ಕೊಂಡು ನನಗೆ ನೀಟ್ ಅಷ್ಟೇ ಇದೆ, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು ಅಂಥೇಳಿ ನಮ್ಮ ತಲೆಯಲ್ಲಿದೆ. ಬಟ್ ಈ ಒಂದು ಕಾಮರ್ಸ್ ಫೀಲ್ಡಲ್ಲಿ ಇದು ಕೂಡ ಒಂದು ಇಂಟರ್ವ್ಯೂ ಇದೆ, ಎಕ್ಸಾಮ್ಸ್. ನರ್ಸಿ ಮೊಂಜಿ ಮುಂಬೈ NPAT, ಇದರಲ್ಲಿ 2 hours ಎಕ್ಸಾಮ್ ಟೈಮ್, 10 to 12 ಮೋಡ್ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಆ್ಯಂಡ್ ಟೆಸ್ಟ್ ಪ್ಯಾಟರ್ನ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್, ನಂಬರ್ ಎಬಿಲಿಟಿ, ರೀಸನಿಂಗ್, ಇಂಟೆಲಿಜೆನ್ಸ್, ಟೋಟಲ್ ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ 50, 50, 50, 150 ಟೋಟಲ್ ಇರ್ತಿ. PDPU ಪಂಡಿತ್ ದೀನ್ ದಯಾಳ್ ಪೆಟ್ರೋಲಿಯಂ ಯೂನಿವರ್ಸಿಟಿ, ಅಲ್ಲೇನಿದೆ GK ವರ್ಬಲ್ಲು, ಈ ಒಂದು ಪ್ಯಾಟರ್ನ್ ಇದೆ ಸ್ನೇಹಿತರೆ. ಆಮೇಲೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ PUBDET, ಪ್ರೆಸಿಡೆಂಟಿ ಯೂನಿವರ್ಸಿಟಿಯಲ್ಲಿ ಮ್ಯಾಥ್ಸ್, ಇಂಗ್ಲೀಷು ಟೆಸ್ಟ್ ಫಾಲೋಡ್ ಬೈ ಇಂಟರ್ವ್ಯೂ. ಸೊ ಇದು ಸುಮ್ಮನಲ್ಲ ಸ್ನೇಹಿತರೆ, ಇಷ್ಟೆಲ್ಲ ನಾವು ಪಡ್ಕೋಬೇಕಾದ್ರೆ CA ಆಗಲಿ ಅಥವಾ ಕಂಪ್ನಿ ಸೆಕ್ರೆಟರಿ ಆಗಲಿ ಯಾವುದೇ ಒಂದು ಕೋರ್ಸನ್ನು ನಾವು ತೊಗೋಬೇಕಾದ್ರೂ ಸಹ ಅದಕ್ಕೆ ಒಂದು ವಿಭಿನ್ನ ರೀತಿಯ ಕಾಂಪಿಟೇಟಿವ್ ಎಂಟ್ರೆನ್ಸ್ ಎಕ್ಸಾಮ್ಗಳಿದ್ದಾವೆ. ವಿಥೌಟ್ ದ್ಯಾಟ್ ಯು ಕಾಂಟ್ ಡೂ. ಸೊ ಈ ರೀತಿ ಇದೆ ಸ್ನೇಹಿತರೆ. ಕಾಲೇಜ್ ವಿತ್ ಅಡ್ಮಿಷನ್ ಬೇಸ್ಡ್ ಆನ್ 12th ಬೋರ್ಡ್ ಮಾರ್ಕ್ಸ್ ಯಾವ್ಯಾವ ಇದ್ದಾವೆ ಅಂತಂದರೆ, ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಡೆಲ್ಲಿ, ಲೇಡಿ ಶ್ರೀರಾಮ್ ಕಾಲೇಜ್ ಫಾರ್ ವುಮನ್ ಡೆಲ್ಲಿ, ಹನ್ಸ್ರಾಜ್ ಕಾಲೇಜ್ ಡೆಲ್ಲಿ, ಲೋಯಾಲಾ ಕಾಲೇಜ್ ಚೆನ್ನೈ, सेंट जोसेफ कॉलेज ऑफ कॉमर्स बैंगलोर, हिंदू कॉलेज दिल्ली, रमजास कॉलेज दिल्ली, क्रिस्टू जयंती कॉलेज बैंगलोर, मद्रास क्रिश्चियन कॉलेज MCC चेन्नई, JD बिरला इंस्टीट्यूट ऑफ एट कोलकाता, गोयंक कॉलेज ऑफ कॉमर्स एंड बिजनेस एडमिनिस्ट्रेशन कोलकाता, GGDSD कॉलेज सेक्टर 32 चंडीगढ़, KJ सोमैया कॉलेज ऑफ आर्ट्स कॉमर्स मुंबई, मिथीभाई कॉलेज मुंबई, दिल्ली कॉलेज ऑफ आर्ट्स एंड कॉमर्स DCAC ಡೆಲ್ಲಿ. ಇಷ್ಟೆಲ್ಲ ಕಾಲೇಜ್ಗಳಿದ್ದಾವೆ. ಟಾಪ್ 10 ಕಾಲೇಜ್ಗಳಲ್ಲಿ ಇದೆ ಸ್ನೇಹಿತರೆ. ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸಸ್. ಈ ವಿಚಾರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು
ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ, ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಮ್ಮವನ್ನು ಕರಿಯರ್ ರೂಪಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ. ಈ ಒಂದು PDF ಕೂಡ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಡಿಸ್ಕ್ರಿಪ್ಷನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಒಳ್ಳೆಯ ಮಾರ್ಕ್ಸ್ ತೆಗೆದು ನಿಮ್ಮ ಫ್ಯೂಚರನ್ನು ರೂಪಿಸ್ಕೊಳ್ಳಿ ಸ್ನೇಹಿತರೆ, ಜಾಬ್ ಪಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಥವಾ ನಿಮಗೆ ಪರಿಚಯ ಇದ್ದವರನ್ನು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ದಯವಿಟ್ಟು, ಸೊ ದ್ಯಾಟ್ ಅವರಿಗೂ ಗೊತ್ತಾಗುತ್ತೆ ಈ ಒಂದು ಕಾಲೇಜ್ಗಳಲ್ಲಿ ಈ ರೀತಿ ಇದೆ, ಈ ರೀತಿ ಅಭ್ಯಾಸ ಮಾಡಬೇಕು. ನಾನು ಅಂದ್ಕೊಂಡಿದ್ದೆ ಓನ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಅಂತಂದರೆ ಬರೀ MBBS ಡಾಕ್ಟರ್ ಆಯಿತು ಅಥವಾ ಇಂಜಿನಿಯರ್ ಆಯಿತು, ಅದು ಬಿಟ್ಟು ಮತ್ತು ಯಾವುದೇ ಒಂದು ಪ್ರೊಫೆಷನ್ ಹೋದರೆ ಅಷ್ಟು ರೆಸ್ಪೆಕ್ಟ್ ಇರಲ್ಲ ಅಂದ್ಕೊಂಡಿದ್ದೆ ಅನ್ನುವರು ಇರ್ತಾರೆ ಸ್ನೇಹಿತರೆ ಕೆಲವೊಬ್ಬರು. ಯಾಕೆ ಅವರಿಗೆ ಸರಿಯಾದ ಒಂದು ಗೈಡ್ ಸಿಗಲಿಲ್ಲ, ಅವರಿಗೆ ಗೈಡ್ ಇಲ್ಲ. ನಾವು ಚಿಕ್ಕವರಿದ್ದಾಗ ನಮಗೆ ಅಷ್ಟು ನಾಲೆಜ್ ಇರಲಿಲ್ಲ, ಕಾರಣ ಕಂಪ್ಯೂಟ್ರೀಕರಣ ಆಗಿರಲಿಲ್ಲ, ಇಂಟರ್ನೆಟ್ ಅಷ್ಟೇ ಫ್ರೀಯಾಗಿ ಲಭ್ಯವಾಗ್ತಿರಲಿಲ್ಲ, ನಮ್ಮ ಮೊಬೈಲಲ್ಲೇ ಎಲ್ಲ ಇವಾಗ ಸಿಗ್ತಾ ಇದೆ. ಬಟ್ ಆವಾಗ ಆ ಇನ್ಫಾರ್ಮೇಷನ್ ಸಿಗ್ತಾ ಇರಲಿಲ್ಲ, ಯಾರೂ ಹೇಳೋರು ಇರಲಿಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೂ ಸಹ ಸ್ಟ್ರಗಲ್ ಮಾಡ್ಕೊಂಡು ಬಂದು ಆ ಒಂದು ನಾಲೆಜ್ ಪಡ್ಕೊಂಡು ನಾಲೆಜನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು. ಇಲ್ಲಿವರೆಗೆ ನೋಡಿ ನಮ್ಮ ವಿಡಿಯೋವನ್ನು ಲಾಸ್ಟ್ವರೆಗೆ ನೋಡ್ತಾ ಇದ್ದೀರಾ, ಅದಕ್ಕೋಸ್ಕರ ಇಲ್ಲಿ ಮಟ್ಟ ಬಂದಿದ್ದೀರಾ ಅಂತಂದರೆ ಇದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸ್ನೇಹಿತರೆ. ದಯವಿಟ್ಟು ಅಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸದಾಗಿ ಬಂದಿದ್ದಾರೆ. ಥ್ಯಾಂಕ್ ಯು.